ಸ್ವಲ್ಪ ಸೈಡ್ ಬಿಡ್ತೀನಿ. ಮೇಡಮ್ ಇಲ್ಲಿ ನೋಡ್ರಿ ಸರ್. ಆಶೀರ್ವಾದ ಪಡೆದು ಈ ಕಾರ್ಯಕ್ರಮಕ್ಕೆ ನಾನು ಚಾಲನೆ ಕೊಡ್ತೇನೆ. ನಾನು ಈ ಕಾರ್ಯಕ್ರಮದಲ್ಲಿ ಇವತ್ತು ಇಷ್ಟೊಂದು ವಿಶೇಷವಾಗಿ ನೀವೆಲ್ಲ ನಮ್ಮ ದಿವಂಗತ ಗುರುರಾಯರ ನೆನೆದು ಅವರ ಒಂದೇನಿರ್ತಕ್ಕಂಥ ಒಂದು ಪ್ರೀತಿ ವಾತ್ಸಲ್ಯ ಏನು ಗುರುರಾಯ ನಮಗೆಲ್ಲ ಒಂದು ಶಕ್ತಿ ತುಂಬಿ ಇವತ್ತು ದಿವಂಗತ ಆಗಿದ್ದಾರೆ. ನಾವು ಅವರ ಶಿಷ್ಯನಾಗಿ ಬೆಳೆದು ಈ ಹಂತಕ್ಕೆ ಇವತ್ತು ನಾನು ಇಲ್ಲಿ ಬಂದು ನೆನ್ನೆ ದಿವಸದಿಂದ ಕಾರ್ಯಕ್ರಮಕ್ಕೆ ಒಂದು ಶಕ್ತಿಯನ್ನು ತುಂಬಿದಂಥ ನಮ್ಮ ರಾಘವೇಂದ್ರ ಕುಂದ್ರವಳ್ಳಿ ಅವರು, ಪ್ರಶಾಂತ್ ಕರೋಳ್ಳಿ ಅವರು, ಅನೇಕ ಜನ ಎಲ್ಲ ಹೆಸರು ಹೇಳಬೇಕಾಗುತ್ತೆ. ಮೊದಲು ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಮೊದಲು ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಹಾಗೆ ಮಾಡಲು ಏನು ನಮ್ಮ ಒಂದು ದೊಡ್ಡ ಕಂಪನಿನ ಇದು ನಮಗೆ ಸಹಕಾರ ಕೊಟ್ಟಿದೆ ಅವರೆಲ್ಲರಿಗೂ ನಾವು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಹೇಳುತ್ತೇನೆ. ವಿಧಾನ ಪಕ್ಷ ಸದಸ್ಯರು ಒಬ್ಬ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಡೆಸ್ತಾರೆ. ಯಾಕಂತಂದ್ರೆ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಹಳ ದೊಡ್ಡ ವ್ಯಕ್ತಿ ನಡೆಸ್ತಾ ಇದ್ದೀವಿ. ಅವರು ಮಹಾನ್ ಬ್ರಹ್ಮಕ್ಕೆ ಅವರು ಸ್ವಾಗತ ಅಲ್ಲಿ ನೋಡಿ ಬರಲ್ಲ ಆಮೇಲಿಂದ ನೋಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮಾಜದ ಹಿರಿಯ ಮುಖಂಡರು ಅವ್ರನ್ನೂ ಕೂಡ ಕೊಡ್ತಾನೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸಾಹಿತ್ಯ ಕನ್ನಡ ಸಾಹಿತ್ಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಜನರ ಮಹಾನ್ ಸಾಹಿತ್ಯಗಳಲ್ಲಿ 6 ಜನ. ಸರ್ ಕೃಷ್ಣ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸನ್ನಿಧಿ ಸಂದೀಪ್ ಜೋಶಿ ಹಾಗೂ ನಮ್ಮ ಗುರುಗಳ ಹೆಸರು ಶ್ರೀಮತಿ ವಿದುಷಿ ಸೌಖ್ಯ ಪ್ರವೀಣ್ ಕುಲಕರ್ಣಿ. ನನ್ನ ಒಂದು ಪ್ರತಿಭೆಯನ್ನು ಗುರುತಿಸಿ ನನ್ನನ್ನು ಸನ್ಮಾನಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರಾರ್ಥನಾ ಸುಧೀರ್ ಕುಲಕರ್ಣಿ. ನಾನು ವಿದುಷಿ ಶ್ರೀಮತಿ ಸೌಖ್ಯ ಪ್ರವೀಣ್ ಕುಲಕರ್ಣಿ ಅವರ ಬಳಿ ಭರತನಾಟ್ಯ ಶಿಕ್ಷೆಯನ್ನು ಪಡೆಯುತ್ತಿದ್ದೇನೆ. ಈ ಒಂದು ಪ್ರತಿಭಾ ಪುರಸ್ಕಾರ ನನಗೆ ನೀಡೋದಕ್ಕಾಗಿ ನಾನು AKBMS ಮತ್ತು ಹಿಂದೂ ಅಭಿವೃದ್ಧಿ ಮಂಡಳಿಗೆ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಅಲ್ಪ ಸರ್ ಬೀದರ್ ಜಿಲ್ಲೆಯಿಂದ ಅಂಬುಜ ಮತ್ತು ಚೈನ ಇವರೆಲ್ಲರೂ ಬೀದರ್ ಜಿಲ್ಲೆಯ ಫಲಾನುಭವಿಗಳು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆದೆ ಜೋಶಿ. ನನ್ನ ಕಲೆಯನ್ನು ಗುರುತಿಸಿ ಸನ್ಮಾನಿಸದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸ್ವಾಮೀಜಿ ಇವರೇ ಶ್ರೀ ಶೇಷಮೂರ್ತಿ ಅವಧಾನಿ, ದಯವಿಟ್ಟು ಶ್ರೀ ಗೌತಮ್ ಜಹಗೀರ್ದಾರ್, ಶ್ರೀ ಕೃಷ್ಣ ನಮ್ಮ ರಿಪೋರ್ಟರ್ ಮುಖ್ಯಮಂತ್ರಿಗೆ ಏನಾದರೂ ನಮ್ಮ ಸಮಾಜದ ವಿರೋಧ ಇದ್ದಿದ್ದರೆ ಆ ಪ್ರಶಸ್ತಿಯನ್ನು ಕೊಡಿಸ್ತಾ ಇರಲಿಲ್ಲ. ಅವರಿಗಾಗಲಿ ಕೊಡಬೇಕು ನಮ್ಮ ಕನಕ ಪ್ರಶಸ್ತಿಯನ್ನು ಅಂತ ಹೇಳ್ಬೋದಾಗಿತ್ತು. ಸೊ ಇದು ನೋಡಿ ನಾನು ಹೇಳುವಂಥದ್ದು ಯಾಕಂತ ಹೇಳಿದ್ರೆ, ನಾವು ಸ್ವಲ್ಪ ಮುಕ್ತವಾಗಿ ಯೋಚನೆ ಮಾಡಬೇಕು. ನಮ್ಮ ಸಮಾಜ ಅದು ಒಂದೇ ಕಡೆ ಇದ್ಬಿಟ್ಟು ಇವ್ರು ಮಾತ್ರ ಸರಿ, ಇನ್ನೊಬ್ರು ಸರಿ ಇಲ್ಲ ಅಂತ ಆ ಕಲ್ಪನೆಗೆ ಹೋಗ್ಬೇಡಿ. ನೀವು ಆ ರೀತಿ ಆದರೆ ಯಾರ ಜೊತೆಲಿ ಇದ್ದೀರಾ ಅವರು ನಿಮಗೆ ಹೆಚ್ಚು ಗೌರವ ಕೊಡೋದಿಲ್ಲ. ಮತ್ತೆ ಯಾರು ನಿಮ್ಮ ಜೊತೆ ನೀವು ಯಾರು ಸಪೋರ್ಟ್ ಮಾಡ್ತಾರೆ ಅವರು ಕೂಡ ಮೈ ಮೇಲೆ ಬಿದ್ದು ಯಾಕೆ ನಿಮಗೆ ಸಪೋರ್ಟ್ ಮಾಡ್ಬೇಕು ನಾವು? ಅದು ಯೋಚನೆ ಮಾಡಿ. ಅದಕ್ಕೋಸ್ಕರ ಮುಕ್ತ ಮನಸ್ಸು, ಯಾರು ಬೇಕಾದ್ರೂ ನೀವು ಜೊತೆಲಿ ಇರ್ಬೋದು. ಇಂಥ ಪಕ್ಷ ಅಂಥ ಪಕ್ಷ ಅಂತ ನಾನು ಹೇಳೋದಿಲ್ಲ, ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೆ ಯಾವುದೋ ಒಂದು ಭಾವನೆಗೆ, ಯಾವುದೋ ಒಂದು ತಪ್ಪು ಕಲ್ಪನೆಗೆ ಒಳಗಾಗಿ ನಾವು ಹಿಂಗೆ ಇರ್ತೀವಿ, ಕಣ್ಣು ಮುಚ್ಕೊಂಡು ಒಬ್ಬರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳುವಂಥದ್ದು, ನೀವು ಬುದ್ಧಿಜೀವಿಗಳಾಗಿದ್ದರೆ ಸ್ವಲ್ಪ ವಿವೇಚನೆ ಮಾಡಿ ಯೋಚನೆ ಮಾಡ್ತಕ್ಕಂಥ ನೀವು ಮಾಡ್ಕೋಬೇಕು ಅಂತ ನನ್ನ ಒಂದು ಸಲಹೆಯನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬೇರೆ ಏನೇನು ಹೇಳ್ತಾ ಇಲ್ಲ ಅಂತ ಹೇಳಿ, ನಾನು ರಾಜಕೀಯವಾಗಿ ಕೂಡ ನಾನು ಅದನ್ನು ಉದ್ದೇಶಪೂರ್ವಕವಾಗಿ ನಾನೇನು ಬೇರೆ ತಪ್ಪುದಾರಿಗೆ ಹೇಳ್ತಾ ಇಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಸ್ವಲ್ಪ ಯೋಚನೆ ಮಾಡಬೇಕು ಯಾರು ಏನು ಹೆಂಗೆ ಅಂತ. ಇವತ್ತು ನಮ್ಮ ದೇಶಪಾಂಡೆ ಅವರು ಇದ್ದರು, ನಾನಿವತ್ತು ಇದ್ದೇನೆ. ನನ್ನ ಪಕ್ಷದ ಅಧ್ಯಕ್ಷರಾಗಿ ಕೂಡ ಮಾಡಿದರು ನಮ್ಮ ಸರ್ಕಾರ. ನನ್ನ ಅಧ್ಯಕ್ಷರಾಗಿ ಮಾಡಿದ್ರು, ಇವತ್ತು ಮಂತ್ರಿಯಾಗಿ ಮಾಡಿದ್ದಾರೆ. ಅನೇಕ ಜನರಿಗೆ ನಮ್ಮಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಅವಕಾಶಗಳು ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಮ್ಮಲ್ಲಿ ಆ ತಾರತಮ್ಯ ಇಲ್ಲ. ಇವತ್ತು ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಈಗ ಇನ್ನೂ ಹೆಚ್ಚು ಇಲಾಖೆಯಿಂದ ನಮ್ಮ ರಾಮಲಿಂಗಾರೆಡ್ಡಿ ಅವರು ಬಂದ ಮೇಲೆ ಏನು ಅರ್ಚಕರಿಗೆ ಬೇಕಾದ ಹೊಸ ಯೋಜನೆ ಕೊಟ್ಟಿದ್ದೇವೆ. ಈಗ ಅವರ ತಸ್ತೀಕನ್ನು ಹೆಚ್ಚು ಮಾಡೋದು, ಹೋದ ವರ್ಷ ಹೆಚ್ಚು ಮಾಡೋದು. ಮತ್ತು ಎಲ್ಲ ನಮ್ಮ ಅರ್ಚಕರ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ಪು, ಅವರಿಗೆ ಲೋನ್ಗಳನ್ನು ಕೊಡ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡಿದೆ. ಮತ್ತು ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ಯಾರು ಈ ಧರ್ಮ ಒಂದು ಇದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ಅಂಥವ್ರಿಗೂ ಕೂಡ, ಅಂದರೆ ಈ ಅಡುಗೆ ಭಟ್ರು ಮತ್ತು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂಥವ್ರಿಗೂ ಕೂಡ ಆ ಕಾರ್ಮಿಕ ಒಂದು ನೀತಿಯ ಒಳಗಡೆ ಅವರನ್ನು ಕೂಡ ತಗೊಂಡು ಬಂದು ಅವರಿಗೆ ಅಸಂಘಟಿತ ಒಂದು ವಲಯಕ್ಕೆ ತಗೊಂಡು ಬಂದು ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡೋರು ಮಾಡ್ತಾ ಇದ್ದಾರೆ. ಸೊ ಇದು ಎಲ್ರಿಗೂ ಸಹಾಯ ಆಗಬೇಕು ಅಂತ, ಯಾರು ನಿಮಗೊಬ್ಬರಿಗೆ ಮಾತ್ರ ಅಂತ ಅಲ್ಲ, ಎಲ್ರಿಗೂ ಸಹಾಯ ಆಗಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಒಂದು ಯೋಜನೆಗಳು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಇನ್ನೂ ಹೆಚ್ಚು ಕೆಲಸಗಳು ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ, ನಾನು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಯಾಕಂದರೆ ನಾನು ಎಲ್ಲವನ್ನೂ ಮಾಡ್ತೀನಿ ಹೇಳೋಕ್ಕಾಗಲ್ಲ, ಅದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ನಮ್ಮ ಸಮಾಜದವ್ರಿಗೆ ಏನು ಕೆಲಸಗಳ ಕಾರ್ಯಗಳು ಮಾಡ್ತಕ್ಕಂಥದ್ದು ಇದೆ ಅದನ್ನು ಖಂಡಿತವಾಗಿ ಮಾಡೋದಕ್ಕೆ ನಾನು ಇದ್ದೇನೆ. ಸರ್ಕಾರದ ಪರವಾಗಿ ನಾನೀಗ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಹಲವಾರು ಕಡೆ ನಾವು ಸಹಾಯಧನವನ್ನು ನೀಡ್ತಕ್ಕಂಥದ್ದು ಇರ್ಬೋದು, ಹಲವಾರು ಸಂಘಟನೆ ಸಂಘ ಸಂಸ್ಥೆಯವರಿಗೆ ಸಹಾಯವನ್ನು ಮಾಡುವಂಥದ್ದು ಇರ್ಬೋದು, ಅದೆಲ್ಲವನ್ನೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ.
ಮತ್ತು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೂಡ ಕೊಟ್ಕೊಂಡು ಬಂದಿದ್ದೇವೆ. ಮತ್ತು ಈಗಾಗಲೇ ನಾವು ಹೇಳಿದ್ರು, ಒಂದು ಸೈಟನ್ನು ಕೂಡ ಇಲ್ಲಿಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ನಾವು ಮಾತಾಡಿದ್ದು, ಅವರು ಇಲ್ಲೇ ನಮ್ಮ ಮದರ್ ಖಾನ್ ಇದ್ದಾರೆ GB ಅವರು ಕೂಡ ಪ್ರಪೋಸ್ ಮಾಡಿದ್ದಾರೆ. ಕೇವಲ 10% ಅಷ್ಟು ಹಣವನ್ನು ಮಾತ್ರ ನೀವು ಕಟ್ಟಬೇಕು ಅಂತ ಹೇಳಿದ್ದಾರೆ. ಸುಮಾರು 15,000 ಚದರ ಅಡಿ ಜಾಗವನ್ನು ನಮ್ಮ ರಾಘವೇಂದ್ರ ಭಕ್ತಿ ಮಂಡಳಿ ಅಲ್ವಾ, ಗುರು ರಾಘವೇಂದ್ರ ಸ್ವಾಮಿ ಭಕ್ತ ವೃಂದಕ್ಕೆ ಆ ಸೈಟನ್ನು ಮಂಜೂರಾತಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಕ್ಯಾಬಿನೆಟಲ್ಲಿ ಮಾಡಿಸ್ಕೊಡ್ತೀವಿ. 100% ಆಗುತ್ತೆ ಅಂತ ಕೂಡ ಸಂದರ್ಭದಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಮುಂದಿನ ದಿವಸಗಳಲ್ಲಿ ಈಗ ನಮ್ಮ ಅಲ್ಲಂ ಪ್ರಭು ಪಾಟೀಲ್, ನಾನು ಸಿದ್ದರಾಮಯ್ಯ ಜೊತೆ ನಾವು ಕುತ್ಕೊಂಡು ಮಾತಾಡ್ತಾ ಇದ್ದೆ. ಅವಾಗ ಅಲ್ಲಂ ಪ್ರಭು ಪಾಟೀಲ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಾ ಇದ್ರು, ಸರ್ ನನ್ನ ಎಲೆಕ್ಷನ್ ಗೆಲ್ಲೋದಕ್ಕೆ ನಮ್ಮ ಬ್ರಾಹ್ಮಣರು ಕಾರಣ ಅಂತ ಅವ್ರು ಹೇಳ್ತಾ ಇದ್ರು. ನನಗೂ ಭಾಳ ಖುಷಿ ಆಯಿತು. ಯಾಕೆಂದರೆ ಒಂದೊಂದ್ಸಲ ನಾವು ತಪ್ಪು ಕಲ್ಪನೆಗೆ ಹೊರಟೋಗ್ತೀವಿ, ಬ್ರಾಹ್ಮಣರು ಕಾಂಗ್ರೆಸ್ಗೆ ಓಟೇ ಹಾಕಲ್ಲ, ಹಾಕೋರು ಇದ್ದಾರೆ, ನಮಗೂ ಕಾಂಗ್ರೆಸ್ಗೂ ಓಟ್ ಹಾಕೋರು ಇದ್ದಾರೆ. ಅದಕ್ಕೆ ಒಂದೊಂದ್ಸಲ ನಮ್ಮ ಪಕ್ಷದವರೇ ಇಲ್ಲ ರೀ ಓಟ್ ಹಾಕೋದಿಲ್ಲ ಅಂತ ಯೋಚನೆ ಮಾಡೋರು ನಮ್ಮಲ್ಲೂ ಇದ್ದಾರೆ. ಸೊ ಈ ತಪ್ಪು ಕಲ್ಪನೆ ನಮ್ಮಲ್ಲೂ ಕೂಡ ಇರುವಂಥದ್ದು. ಆದ್ದರಿಂದ ಬ್ರಾಹ್ಮಣರು ಯಾವತ್ತೂ ಕೂಡ ಯಾರು ಒಳ್ಳೆಯವರು ಅಂಥವ್ರಿಗೆ ಬೆಂಬಲ ಕೊಡ್ತಾರೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಬೆಂಬಲ ಕೊಡ್ತಾರೆ. ಆದ್ದರಿಂದ ಅಲ್ಲಂ ಪ್ರಭು ಅವರು CM ಅವ್ರಿಗೆ ಹೇಳಿದಾಗ CM ಅವರು ಕೂಡ ಹೌದೇನಪ್ಪ ಅಂತ ಹೇಳಿದ್ರು. ಸೊ ಈ ಥರದ ಒಂದು ನಾವು ಶಾಸಕರಾಗಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಅವರಿಗೆ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ನಾವು ಇನ್ನೂ ಕ್ರಿಯಾಶೀಲವಾಗಿ ನಮ್ಮ ಕೆಲಸ ಕಾರ್ಯಗಳು ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು. ನಾನು ಡಾಕ್ಟರ್ ಶಶಾಂಕ್ ರವೀಂದ್ರ ರಾಮದುರ್ಗ್ ಅಂತ, ನ್ಯೂರೋ ಸರ್ಜನ್, ದರ್ಶ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಕಳೆದು 2011ಲಿಂದ ಗುಲ್ಬರ್ಗಾಗೆ ಬಂದಿರೋದು. ಪ್ರಥಮ ನ್ಯೂರೋ ಸರ್ಜನ್ ಗುಲ್ಬರ್ಗಾಕ್ಕಂತ. ಅವಾಗಿಂದ ಹಿಡಿದು ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. 2019ನಲ್ಲಿ ನಮ್ಮ ಸ್ವಂತ ಹಾಸ್ಪಿಟಲ್ ದರ್ಶ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿನೂ ನಾವು ಇದು ಸೇವೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ 16 ಇಯರ್ಸ್ ನಮ್ಮ ನ್ಯೂರೋ ಸರ್ಜರಿ ಸರ್ವಿಸ್ನ ರೆಕಗ್ನೈಸ್ ಮಾಡಿ ಬ್ರಾಹ್ಮಣ ಸಂಘವನ್ನು ನಮಗೆ ರೆಕಗ್ನೈಸ್ ಮಾಡಿದ್ದಾರೆ. ಅದಕ್ಕೆ ನನ್ನ ಬಹಳ ಧನ್ಯವಾದಗಳು, ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಬ್ರಾಹ್ಮಣ ಸಮಾಜ ಯಾವತ್ತೂ ಆಗಿ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ. ಅದನ್ನು ರೆಕಗ್ನೈಸ್ ಮಾಡಿದ್ದು ಈ ಪ್ಲ್ಯಾಟ್ಫಾರ್ಮಿಗೆ ಒಂದು ಧನ್ಯವಾದಗಳು. ಈ ಥರ ಮಾಡಿದರೆ ಇನ್ನೂ ಜನಗಳು ಮುಂದೆ ಇನ್ನೂ ಸೇವೆ ಸಲ್ಲಿಸೋ ಅಂಥ ಒಂದು ಕೆಲಸ ಮಾಡ್ತಾರಂತ ನಂದು ಅಭಿಪ್ರಾಯ. ಥ್ಯಾಂಕ್ ಯು. ನಾನು ಗುರುರಾಜ್ ದೇಶಪಾಂಡೆ ಅಂತ ವಕೀಲರು. ಕಳೆದ 30 ವರ್ಷಗಳಿಂದ ನಾನು ಇಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ವಕೀಲಾಗಿ ಸೇವೆ ಮಾಡ್ತಾ ಇದ್ದೇನೆ. ಈಗ ನಾನು ಸಾಕಷ್ಟು ಕೇಸ್ಗಳನ್ನು, ಪ್ರಕರಣಗಳನ್ನು ಎಲ್ಲ ನನ್ನ ಸೇವೆಯನ್ನು ಗುರುತಿಸಿ ನಮ್ಮ ಜಿಲ್ಲಾ ಬ್ರಾಹ್ಮಣ ಸಂಘ ಆಗಿರ್ಬೋದು, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಸಂಘ ಆಗಿರ್ಬೋದು, ನಮ್ಮ ಸೇವೆಯನ್ನು ಗುರುತಿಸಿ ಇವತ್ತು ನಮ್ಗೆ ಈ ಸನ್ಮಾನ ಕೊಡ್ತೈತೆ ಅಂದರೆ ಇದೊಂದು ನಮ್ಗೆ ಮರೆಯಲಾರದಂಥ ಒಂದು ಕ್ಷಣ ಅಂತ ನಾವು ಹೇಳ್ಕೊ ಬಯಸ್ತಿದ್ದೀನಿ. ಅದಕ್ಕೆ ನಮಗೆ ಮುಂದೆ ಬರುವಂಥ ದಿವಸಗಳಿಗೆ ಮತ್ತೆ ಬೇರೆ ಜನರಿಗೂ ಕೂಡ ಸಾಧಕರಾಗಿರ್ಬೋದು, ಅವರಿಗೂ ಕೂಡ ಏನಪ್ಪ ಅಂದ್ರೆ ಈ ನಮ್ಮ ಸಂಘ ವತಿಯಿಂದ ಆಗಲಿ, ಬ್ರಾಹ್ಮಣ ಸಮಾಜ ವತಿಯಿಂದ ಆಗಲಿ ಅವ್ರಿಗೇನಪ್ಪ ಅಂದ್ರೆ ಈ ರೀತಿ ಪುರಸ್ಕಾರ ಕೊಡೋದ್ರಿಂದ ಅವರೂ ಕೂಡ ಮುಂದೆ ಬೆಳೆಯುವಂಥದ್ದು ಆಗ್ತಾರಂತಂದು ಹೇಳಿ, ಈ ಒಂದು ಸಂದರ್ಭದಲ್ಲಿ ನನಗೆ ನಮ್ಮ ಸಮಾಜದವರನ್ನಪ್ಪ ಈ ಒಂದು ಪುರಸ್ಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ.